ಗಂಗಾವತಿ ನಗರದ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಕಳೆದ 35 ವರ್ಷಗಳಿಂದ ನಿರಂತರ ಮೂಗಿಗೆ ತುಪ್ಪವನ್ನ ಹಚ್ಚುತ್ತಾ ಇರುವ ಸರ್ಕಾರಗಳು ಇನ್ನೂ ಕೂಡ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಸಂಪೂರ್ಣ ಜಾರಿಗೆ ತಾರದೆ ವಿಳಂಬ ಧೋರಣೆಯನ್ನ ಅನುಸರಿಸುತ್ತಾ ಇದ್ದು ಕೂಡಲೇ ಅನುಷ್ಠಾನಕ್ಕೆ ತರುವಂತೆ ಆಗ್ರಹಿಸಿ ಬೆಳಗಾವಿ ಅಧಿವೇಶನದ ವೇಳೆ ಡಿಸೆಂಬರ್ 17ರಂದು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ಘಟಕ ಆಚರಿಸಲಿದೆ ಎಂದು ಹೋರಾಟ ಸಮಿತಿ ರಾಜ್ಯ ಸಮಿತಿ ಕಾರ್ಯದರ್ಶಿ ಕೆ ಸುಭಾಷ್ ಕನಕಗಿರಿ ಇವರು ತಿಳಿಸಿದ್ದಾರೆ. ಅವರು ನಗರದ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ್ದಾರೆ. ಕೊಪ್ಪಳ ಜಿಲ್ಲಾ ಘಟಕದ ಅಧ್ಯಕ್ಷ ಗಂಗಣ್ಣ ಸಿದ್ದಾಪುರ ಮಾತನಾಡಿ ಅನೇಕ ತ್ಯಾಗ ಬಲಿದಾನ ಹಾಗೂ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಒಳ ಮೀಸಲಾತಿ ಹಂಚಿಕೆಯಾದರೂ ಸಂಪೂರ್ಣ ಜಾರಿಗೊಂಡಿಲ್ಲ. ರಾಜ್ಯ ಸರ್ಕಾರದ ಎಲ್ಲಾ ಸರ್ಕಾರ ಹುದ್ದೆಗಳು ಸೇರಿದಂತೆ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿಯೂ ಕೂಡಲೇ ಸಂಪೂರ್ಣ ಮೀಸಲಾತಿ ಜಾರಿಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಕಾರಟಗಿ ತಾಲೂಕು ಅಧ್ಯಕ್ಷ ಶಿವಣ್ಣ ಏಳಿಗನೂರು ಇವರು ಮಾತನಾಡಿ ರಾಷ್ಟ್ರೀಯ ಅಧ್ಯಕ್ಷ ಪದ್ಮಭೂಷಣ ಮಂದಕೃಷ್ಣ ಮಾದಿಗ ಹಾಗೂ ರಾಜ್ಯಾಧ್ಯಕ್ಷ ನರಸಪ್ಪ ಇವರ ನೇತೃತ್ವದ ಹೋರಾಟದ ಫಲವಾಗಿ ಸರ್ಕಾರಗಳು ಕಣ್ಣು ತೆರೆದಿದ್ದು ಸಂಪೂರ್ಣ ಅನುಷ್ಠಾನಕ್ಕೆ ಹಿಂದೇಟನ್ನ ಹಾಕ್ತಾಯಿವೆ. ಒಳ ಮೀಸಲಾತಿಗೆ ಎಲ್ಲಾ ಜನಾಂಗಗಳ ಜನಸಂಖ್ಯೆ ಆಧಾರದ ಮೇಲೆ ಜಾರಿಯಾಗಬೇಕಿದ್ದ ಜಾರಿಗೆ ಹಿಂದೇಟು ಹಾಕಲು ಕಾರಣವೇನು? ಅದಕ್ಕಾಗಿ ಬೆಳಗಾವಿ ಅಧಿವೇಶನದ ವೇಳೆ ಲಕ್ಷಾಂತರ ಜನರಿಗೆ ಮೀಸಲಾತಿ ಅನುಷ್ಠಾನಕ್ಕೆ ಸೇರಬೇಕಿದ್ದು ಕೊಪ್ಪಳದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಿಗ ಸಮುದಾಯ ಆಗಮಿಸಬೇಕೆಂದು ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಸಮಿತಿ ಗಂಗಾವತಿ ತಾಲೂಕು ಅಧ್ಯಕ್ಷ ಮಹಾದೇವ ಬಡಿಗೇರ, ಪ್ರಧಾನ ಕಾರ್ಯದರ್ಶಿ ಯಮನೂರಪ್ಪ ದೊಡ್ಮನಿ ಇದ್ದರು. ಬ್ಯೂರೋ ರಿಪೋರ್ಟ್ ಶರಣಪ್ಪ ಎನ್ಕೆ ಶ್ರೀ4 ಗಂಗಾವತಿ. ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಮತ್ತು ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಅವರ ಆದೇಶದಂತೆ ಮತ್ತು ರಾಜ್ಯಾಧ್ಯಕ್ಷರಾದ ನರಸಪ್ಪ ಅವರ ಆದೇಶದಂತೆ ಇವತ್ತು 17ನೇ ತಾರೀಕು ಏನು ಬೆಳಗಾವಿ ಅಧಿವೇಶನ ಇವತ್ತೇನು ನಡೀತಿದೆ ಅಲ್ಲಿ 17ನೇ ತಾರೀಕು ಉಪವಾಸ ಸತ್ಯಾಗ್ರಹ ನಮ್ಮ ರಾಜ್ಯ ನಾಯಕರಾದಂಥ ನರಸಪ್ಪ ಅವರು ಇಡೀ ಕರ್ನಾಟಕದ ಹಮ್ಮಿಕೊಂಡಿದ್ದಾರೆ. ಅವತ್ತು ನಾವೆಲ್ಲರೂ ಕೊಪ್ಪಳ ಜಿಲ್ಲೆದಂಥ ಐದು ತಾಲೂಕಿನವರು ನಾವು ಅಲ್ಲಿಗೆ ಆಗಮಿಸ್ತೀವಿ. ಮತ್ತು ಇವತ್ತೇನು ಮಾದಿಗ ದಂಡೂರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಉದ್ದೇಶ ಏನಂದರೆ ಜಾತಿ ಅನುಗುಣವಾಗಿ ಮೀಸಲಾತಿ ಕೊಡಂತ ಇವತ್ತು ಮಂದಕೃಷ್ಣ ಮಾದಿಗ ಅವರು 35 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡಿದಂಥ ಒಬ್ಬ ನಾಯಕ ಅಂತ ನಾಯಕ ಒಂದು ನಿಟ್ಟಿನಲ್ಲಿ ಇರ್ತಕ್ಕಂಥ ನಾವು ಮಾದಿಗ ಜನಾಂಗದವರು ಇವತ್ತು ಒಳ ಮೀಸಲಾತಿ ಇರ್ತಕ್ಕಂಥ 111 ಜಾತಿಗಳು ಎಸ್ಸಿ ಒಳಗೆ ಬರ್ತಿದ್ದಾರೆ. ಅಂತ ನಿಟ್ಟಿನಲ್ಲಿ ಶ್ರೀ ಮಂದಕೃಷ್ಣ ಮಾದಿಗ ಅವರು ಜಾತಿ ಅನುಗುಣವಾಗಿ ಅವರಿಗೆ ಮೀಸಲಾತಿ ಕೊಡುವಂತ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ನಾಯಕ ಮಂದಕೃಷ್ಣ ಮಾದಿಗ. ಇವತ್ತು ರಾಜ್ಯ ಸರ್ಕಾರ ವರಿಷ್ಠರನ್ನ ಮಾಡಿದಂದ್ರೆ ಸರಿಯಾದ ರೀತಿಯಿಂದ ಪಾಲನ್ನು ಸರಿಯಾದ ರೀತಿಯಿಂದ ಹಂಚಿಕೆ ಮಾಡಿದ. ಅದಕ್ಕಾಗಿ ನಾವು ಇಡೀ ರಾಜ್ಯಾದ್ಯಂತ ಬೆಳಗಾವಿ ಅಧಿವೇಶನಕ್ಕೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. 7ನೇ ತಾರೀಕು 15 ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲಾ ಶಾಖೆ ವತಿಯಿಂದ ಇವತ್ತು 17ನೇ ತಾರೀಕಿಗೆ ಇವತ್ತು ನಮ್ಮ ರಾಜ್ಯ ನಾಯಕರು ಆದೇಶ ಮಾಡಿದ್ದಾರೆ. ನರಸಪ್ಪ ದಂಡೋರ ಇವತ್ತು ಬೆಳಗಾವಿ 17ನೇ ತಾರೀಕಿಗೆ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯಿಂದ 7 ತಾಲೂಕಿನ ಎಲ್ಲ ನನ್ನ ಮಾದಿಗ ದಂಡೋರ ಸಂಘಟನೆ ವತಿಯಿಂದ ಮತ್ತು ಈ ಮತ್ತೆ ನನ್ನ ಮಾದಿಗ ಸಮುದಾಯಗಳಿಂದ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಳಗಾವಿಯಲ್ಲಿ ಸೇರಿಕೊಂಡು ಈ ಸರ್ಕಾರ ಬರೀ ನಾಟಕ ಮಾಡ್ತದೆ, ಮಾದಿಗರ ತಾಳ್ಮೆನ ಪರಿಚಯ ಮಾಡ್ತದೆ. ಇವತ್ತು ಹಲವಾರು ಹೋರಾಟಗಳನ್ನು ಮಾಡ್ಕೊಂತ ಬಂದ್ರು ಕೂಡ ಮಾದಿಗ ದಂಡೋರ MRPS ಇವತ್ತು ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಅವರ ಆದೇಶದಂತೆ ಮತ್ತು ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕಾನೂನು ಚೌಕಟ್ಟಲ್ಲಿ ಇವತ್ತು ಹೋರಾಟಗಳನ್ನು ಮಾಡಿ ಸರ್ಕಾರದ ಒಂದು ನಯ ಪೈಸೆ ನಷ್ಟ ಇಲ್ಲದಂತೆ ಹೋರಾಟಗಳನ್ನು ಮಾಡಿ
ಮಾದಿಗರಂದ್ರೆ ಮಾತು ಕೊಟ್ಟರೆ ತಪ್ಪಲಾದಂತ ಒಂದು ಸಮುದಾಯ ಅಂದ್ರೆ ಅದು ಮಾದಿಗ ಸಮುದಾಯ ಅಂತ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ಬಟ್ ನಾವು ಯಾವ ಸಮುದಾಯದಲ್ಲಿ ಎಲ್ಲರಿಗೂ ಯಾರಿಗೂ ಬೇಸರಾಗಿಲ್ಲ. ಇವತ್ತು ನಾವು ನ್ಯಾಯಬದ್ಧವಾಗಿ ನ್ಯಾಯನ ಕೇಳ್ತೀವಿ. ಇವತ್ತು ಸರ್ಕಾರ ಬರೀಗೆ ನೆಪಗಳು ಹೇಳ್ಕೊಂತ ಹೊಂಟೈತಿ. ಈ ಸರ್ಕಾರ ಮತ್ತಿಗೆ ಮಾದಿಗರ ತಾಳ್ಮೆ ಇಲ್ಲಿಗೆ ಗೋಡೆನ ಬಂದೋಗೈತಿ. ಸರ್ಕಂದು ಮುಂದಿನ ದಿನಮಾನಗಳಲ್ಲಿ ಮತ್ತು ನಮ್ಮ ಮಾದಿಗ ದಂಡೋರ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿ ಕಡೆಯಿಂದ ನಾವು ಒಂದು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಯಾಕಂದ್ರೆ ಕೇಳು, ಒಂದು ನಾವು ನ್ಯಾಯಬದ್ಧವಾಗಿ ಹೋರಾಟಗಳನ್ನು ಮೂಲ ನಡೀತೈತೆ ಅಂದ್ರೆ ಇವತ್ತು ಈ ಸರ್ಕಾರ ಧೂಳಿಪಟ ಮಾಡಿ ಈ ಮುಂದಿನ ದಿನಗಳಲ್ಲಿ ಅದು ನಮಗೆ ಯಾವ ಇವತ್ತು ಸರ್ಕಾರ ನಮಗೆ ಬೆನ್ನೆಲುಬಾಗಿರ್ತದೆ. ಆ ಸರ್ಕಾರಕ್ಕೆ ನಾವು ಮಾದಿಗೆ ದಂಡೋರ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿ ಕಡೆಯಿಂದ ನಾವು ಒಂದು ಅವರಿಗೆ ಬದ್ಧವಾಗಿರ್ತೀವಿ. ನಮಗೆ ಯಾವ ಸರ್ಕಾರ ನಮಗೆ ನ್ಯಾಯ ಕೊಡ್ತೈತೆ ಆ ಸರ್ಕಾರದ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ, ಮತ್ತು ನನ್ನ ಪದಾಧಿಕಾರಿಗಳು ಆಗಿರ್ತಕ್ಕಂಥ ಆಮೇಲೆ ನಮ್ಮ ಶಿವಣ್ಣ ಕಾಟಿ ತಾಲೂಕು ಅಧ್ಯಕ್ಷರು ಮತ್ತು ಯಮನೂರು ದೊಡ್ಡಮನಿ ಇವತ್ತು ಗಂಗೋತ್ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾಟಿಗಿ ಗಂಗೋತ್ ತಾಲೂಕು ಅಧ್ಯಕ್ಷರು ಮಾದೇವಡಿಗೆ ಇವತ್ತು ಎಲ್ಲರೂ ಇವತ್ತು ಸೇರಿಕೊಂಡು ಎಲ್ಲ ನನ್ನ ಮಾದಿಗ ದಂಡೋರ ಸಮಿತಿ ಕಡೆಯಿಂದ ಮತ್ತು ನನ್ನ 7 ತಾಲೂಕಿನ ಮಾದಿಗ ದಂಡೋರ ಸಂಘಟನೆಯವರು ಇವತ್ತು ಸರ್ಕಾರಕ್ಕೆ ಒಂದು ನಮ್ಮನ್ನ ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಅಂದ್ರೆ ಆ ಪಾಠ ಕಲಿಸದಂತ ಮತ್ತೊಂದು ಬೇರೆ ನಮ್ಮ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಅಂತ 17/12/2025 ಬೆಳಗಾವ್ ಒಂದು ಅಧಿವೇಶನದಲ್ಲಿ ಇವತ್ತು ನಮ್ಮದು ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಈ ಸರ್ಕಾರ ಮಾಡಿಲ್ಲ. ಅದೇ ರೀತಿಯಾಗಿ ನಾವು ನಮ್ಮ ಕೊಪ್ಪಳ ಜಿಲ್ಲಾ ಮತ್ತು ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ ಸುಭಾಷ್ ಕರ್ಕಾಜಿಯವರ ಆದೇಶದ ಮೇರೆಗೆ ಮತ್ತು ಕೊಪ್ಪಳ ಜಿಲ್ಲಾ ಧೀಮಂತ ನಾಯಕರಾಗಿರ್ತಕ್ಕಂಥ ಗಂಗಣ್ಣ ಸಿದ್ದಾಪುರ ಇವರ ನೇತೃತ್ವದಲ್ಲಿ ನಾವು ಬೆಳಗಾವಿ ಅಧಿವೇಶನಕ್ಕೆ ನಮ್ಮ ಸಂಘಟನೆಯಿಂದ 5 ತಾಲೂಕಿನ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಹೋಗಿ ಯಶಸ್ವಿ ನಾವು ಮಾಡ್ತೀವಿ ಅಂತ ಮಾಧ್ಯಮ ಮುಖಾಂತರ ನಾವು ಹೇಳ್ತಾ, ಇವತ್ತು ಬರೀ ಹೇಳರ ಕೈ ಬಿಟ್ಬಿಟ್ಟಲ್ಲ. ಈ ಒಳ ಮೀಸಲಾತಿಯನ್ನು ಸಂಪೂರ್ಣ ಮಾಡಬೇಕೆಂಬ ಸಲುವಾಗಿ ನಾವು ಉಪವಾಸ ಸತ್ಯಾಗ್ರಹ ನಾವು ಈಗ ಬೆಳಗಾವಿಯಲ್ಲಿ ನಮ್ಮ ರಾಷ್ಟ್ರ ಅಧ್ಯಕ್ಷರಾದ ಶ್ರೀ ಮಂದಕೃಷ್ಣ ಅವರ ಆದೇಶದ ಮೇರೆಗೆ ಮತ್ತು ರಾಜ್ಯ ಅಧ್ಯಕ್ಷರಾದ ಬಿ ನರಸಪ್ಪ ಅವರ ನೇತೃತ್ವದಲ್ಲಿ ನಾವು ಬೆಳಗಾವಿ ಚಲೋಕ್ಕೆ ನಾವು ಪ್ರಯಾಣಿಸುತ್ತಿದ್ದೇವೆ. ಮತ್ತು ನಮ್ಮ ಮಾದಿಗ ಸಮಾಜದ ಎಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮದಾಗಿ ಸಮಾಜದಲ್ಲಿ ಕೈ ಮುಗಿದು ಕೇಳ್ತೇನೆ. ಜೈ ಮಾದಿಗ. ಹೋರಾಟ ಒಂದು ಹಂತಕ್ಕೆ ತಂದಿದ್ದಾರೆ. ಆದರೂ ಅವರು ತಮ್ಮ ವೈಯಕ್ತಿಕಲ್ಲ, ಈ ಜಾತಿ ಸಲುವಾಗಿ ಸಾಕಷ್ಟು ಕಷ್ಟ ಬಿಡ್ತಾನೆ ಇದ್ದಾರೆ. ಈ ಸರ್ಕಾರ 35 ವರ್ಷದ ಹೋರಾಟ ಮಾಡಿದಾಗ ಈ ಸರ್ಕಾರ ಕಣ್ತೆರೆದು ಜಾತಿಗೆ ಅನುಗುಣವಾಗಿ ಕೊಟ್ಟಿವಂತ ಹೇಳಿದ್ದಾರೆ. ಇವತ್ತು ನಮ್ಮ ಮಂದಕೃಷ್ಣ ಮಾದಿಗ ಅವರ ವಾದ ಏನು ಗೊತ್ತಾ? ಇವತ್ತು ಬ್ಲ್ಯಾಕ್ ಹುದ್ದೆಗೆ ಸಾಕಷ್ಟು ಇದ್ದಾವೆ ಈ ಸರ್ಕಾರದಲ್ಲಿ. ಬ್ಲ್ಯಾಕ್ ಹುದ್ದೆಗಳನ್ನು ಸರಿಯಾದ ಮಾರ್ಗದಿಂದ ಜಾತಿ ಅನುಗುಣವಾಗಿ ಏನು ವರ್ಗೀಕರಣ ಮಾಡಿದಿರಿ ಅದನ್ನು ಪೂರ್ಣವಾಗಿ ಕೊಡಂತ ನಮ್ಮ ಒಂದು ವಾದ. ಆ ವಾದಕ್ಕೆ ಈ ಸರ್ಕಾರ ಕಣ್ಣು ತೆರಿತಾ ಇಲ್ಲ ಅಂತಂದ್ರೆ ನಮ್ದು ಇರೋದು ಒಂದೇ ಬಿಡಿ ನಮ್ಮ ಹೋರಾಟ. ಅದಕ್ಕಾಗಿ 17ನೇ ತಾರೀಕು ಬೆಳಗಾವಿ ಅಧಿವೇಶನಕ್ಕೆ ನಮ್ಮ ಕರ್ನಾಟಕದಿಂದ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಮಂದಕೃಷ್ಣ ಆದೇಶದಂತೆ ಮತ್ತು ರಾಜ್ಯ ಅಧ್ಯಕ್ಷರ ಆದೇಶದಂತೆ ನಾವೆಲ್ಲರೂ ಕೊಪ್ಪಳ ಜಿಲ್ಲೆಯಿಂದ ಅನೇಕ ಜನ ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಇವತ್ತು ನಮ್ಮ ಕಷ್ಟನ ಇಲ್ಲಿರ್ತಕ್ಕಂಥ ಮಾಧ್ಯಮದವರು ಅರ್ಥ ಮಾಡ್ಕೊಂಡಿದ್ರು ಹೊತ್ತು ಈ ರಾಜಕೀಯ ನಾಯಕರು ಅರ್ಥ ಮಾಡ್ಕೊಂಡಿದ್ರು. ಸ್ವಾಮಿ ಓಟ್ ಹಾಕೋದ್ಮೇಲೆ ನಾವು ನಿಮ್ಮ ಕೆಲಸ ಮಾಡ್ತೀವಿ ನಮ್ಮ ಕೆಲಸ ಮಾಡ್ತೀವಿ ಅಂತ ಸ್ವಾಮಿ ಓಟ್ ಹಾಕಿ ಗೆಲ್ಸಿದ ಮೇಲೆ